ಫರ್ನಿಚರ್ ಅಂಗಡಿಗೆ ನುಗ್ಗಿ ಇಬ್ಬರು ದುಷ್ಕರ್ಮಿಗಳು ದಾಂಧಲೆ ನಡೆಸಿರುವಂತಹ ಘಟನೆ ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ ನಡೆದಿದೆ. ಕಳೆದ ಫೆಬ್ರವರಿ 8ರ ರಾತ್ರಿ 9:30ಕ್ಕೆ ಏಕಾಏಕಿ ನುಗ್ಗಿದ ದುಷ್ಕರ್ಮಿಗಳು ದಾಂಧಲೆ ನಡೆಸಿದ್ದಾರೆ. ಅಂಗಡಿಯ ಕೆಲಸದಾಳುಗಳ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ನಡೆಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇಬ್ಬರು ದುಷ್ಕರ್ಮಿಗಳು ಕುಡಿದ ಮತ್ತಿನಲ್ಲಿ ಈ ಕೃತ್ಯ ಎಸಗಿದ್ದಾರೆ ಅಂತ ಫರ್ನಿಚರ್ ಅಂಗಡಿ ಮಾಲೀಕರು ತಿಳಿಸಿದ್ದಾರೆ. ಇನ್ನು ಸುತ್ತಿಗೆ ಬಳಸಿ ಗಾಜನ್ನ ಒಡೆದು ಫರ್ನಿಚರ್ ಅನ್ನ ಒಡೆದು ಹಾಕಿದ್ದಾರೆ. ಘಟನೆಯಲ್ಲಿ ಪವನ್ ಸಿಂಗ್ ಗಂಭೀರವಾಗಿ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಸಂಬಂಧ ಫೆಬ್ರವರಿ 9ರಂದು ಎಚ್ಎಎಲ್ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಆರೋಪಿಗಳ ಬಂಧನವಾಗಿಲ್ಲ. ಸಹಜವಾಗಿ ಇದರಿಂದ ಫರ್ನಿಚರ್ ಅಂಗಡಿ ಮಾಲೀಕರು ಆತಂಕಕ್ಕೊಳಗಾಗಿದ್ದಾರೆ. ಈ ಅಂಗಡಿಯ ಮಾಲೀಕರು ಓರ್ವ ಮಹಿಳೆ. ಹೀಗಾಗಿ ದುಷ್ಕರ್ಮಿಗಳು ಮತ್ತೆ ಬಂದು ದಾಳಿ ನಡೆಸಿದ್ರೆ ಹೇಗೆ ಅಂತ ಅವರು ಗಾಬರಿಗೊಂಡಿದ್ದಾರೆ. ಟಾರ್ಗೆಟ್ ಮಾಡಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಈ ಸಿಸಿಟಿವಿ ದೃಶ್ಯ ಸಾಕಷ್ಟು ಕ್ಲಿಯರ್ ಇದೆ. ಯಾರ್ಯಾರು ಬಂದಿದ್ದಾರೆ ಎಲ್ಲವೂ ಕೂಡ ನೀಟಾಗಿ ಕಾಣಿಸ್ತಾ ಇದೆ. ಆದ್ರೂ ಕೂಡ ಯಾಕೆ ಪೊಲೀಸರನ್ನ ಬಂಧಿಸಿಲ್ಲ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಅದರಲ್ಲಿ ಓರ್ವ ಸಿಬ್ಬಂದಿಯನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಾ ಇದೆ ಆ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ರೆ.
ಖಂಡಿತ ಖಂಡಿತ ಸುಖನ್. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನು ಫರ್ನಿಚರ್ ಅಂಗಡಿ ಅಂತ ಮಾಲಕಿ ಎಂದರೆ ಸುಧಾ ಅವರು ಈಗಾಗಲೇ ಸಿಸಿಟಿವಿಯಲ್ಲಿ ದೃಶ್ಯಾವಳಿ ಸೆರೆಯಾಗಿರುತ್ತೆ. ಅದನ್ನ ತಗೊಂಡೋಗಿ ಏನು ಫೆಬ್ರವರಿ 9ನೇ ತಾರೀಕು HL ಪೊಲೀಸ್ ಠಾಣೆಗೆ ಏನು ಸಿಸಿಟಿವಿ ವಿಡಿಯೋಸ್ನ ನೀಡಿ ಈಗಾಗಲೇ ದೂರು ಸಹ ದಾಖಲಿಸಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆರೋಪಿಗಳ ವಿರುದ್ಧ FIR ಸಹ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಈಗಾಗಲೇ ಒಂದು ತಂಡವನ್ನು ರಚನೆ ಮಾಡಿ ಆರೋಪಿಗಳಿಗಾಗಿ ಆರೋಪಿಗಳಿಗಾಗಿ ಬಲೆ ಬಿಡ್ತಾರೆ. ಈಗಾಗಲೇ ಒಂದು ಪೊಲೀಸ್ ಮೂಲದಿಂದ ಮಾಹಿತಿ ಸಹ ಸಿಕ್ಕಿರುವಂತದ್ದು. ಈ ಒಂದು ಘಟನೆ ಹಿನ್ನೆಲೆ ನೋಡ್ತಾ ಹೋದ್ರೆ ಸುಕನ್ಯಾ, ಈ ಒಂದು ಘಟನೆ ನಡೆದಿರುವಂತದ್ದು ಇದೇ ಫೆಬ್ರವರಿ 8ನೇ ತಾರೀಕು ಸುಮಾರು ರಾತ್ರಿ 9:30ಕ್ಕೆ ಏನು ಮಾರ್ತಳ್ಳಿಯ ನಂದನ್ ಹೋಟೆಲ್ ಎಂದೇ ಅಲ್ಲಿ ಏನು ಸುಧಾ ಅವರಿಗೆ ಸೇರಿದಂತ ಆಡ್ ಫರ್ನಿಚರ್ ಅಂತ ಒಂದು ಫರ್ನಿಚರ್ ಶಾಪ್ ಇರುತ್ತೆ. ಅದರ ಮುಂಭಾಗದಲ್ಲಿ ಒಂದು ನಿರ್ಮಾಣ ಹಂತದ ಒಂದು ಕಟ್ಟಡ ಇರುತ್ತೆ. ರಾತ್ರಿ ಒಂದು 9 ಗಂಟೆ 9:15 ಸುಮಾರಿನಲ್ಲಿ ಇಬ್ಬರು ಕಿಡಿಗೇಡಿಗಳು ಆ ಅಂಗಡಿಯ ಮುಂಭಾಗದಲ್ಲಿರುವಂತ ನಿರ್ಮಾಣ ಹಂತದ ಏನು ಕಟ್ಟಡ ಇದೆ ಅಲ್ಲಿ ಒಂದು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಂಗಡಿಯಲ್ಲಿದ್ದಂತ ಏನು ಅಂಗಡಿಯಲ್ಲಿದ್ದಂತ ಕೆಲಸಗಾರ ಎಂದಾನೆ ಅವನು ಒಂದು ಪವನ್ ಸಿಂಗ್ ಅನ್ನೋನು ಇವನು ಅಂಗಡಿಯಿಂದ ಹೊರ ಬಂದು ಅಂಗಡಿ ಮುಂಭಾಗಲಿಂದ ಒಂದು ಗಾಡಿಯನ್ನ ಆ ನಿರ್ಮಾಣ ಹಂತದ ಕಟ್ಟಡದಿಂದ ಪಾರ್ಕ್ ಮಾಡಕ್ ಹೋಗ್ತಾನೆ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಅವನ ಮೇಲೆ ಒಂದು ಹಲ್ಲೆ ನಡೆಸಕ್ ಮುಂದಾಗ್ತಾರೆ. ತಕ್ಷಣ ಪವನ್ ಸಿಂಗ್ ಅಂಗಡಿಯ ಒಳಭಾಗಕ್ಕೆ ಬರ್ತಾನೆ. ಒಳಭಾಗಕ್ಕೆ ಬಂದ ನಂತರ ಆ ಕುಡಿದ ಮತ್ತಲ್ಲಿದ್ದಂತ ಇಬ್ಬರು ದುಷ್ಕರ್ಮಿಗಳು ಅಂಗಡಿಯ ಒಳಗೆ ಬಂದು ಪವನ್ ಸಿಂಗ್ ಓರ್ವನ್ನ ಟಾರ್ಗೆಟ್ ಮಾಡಿ ಒಂದು ಹಿಗ್ಗಾಮುಗ್ಗ ತಿಳಿಸ್ತಾರೆ. ಈಗಾಗಲೇ ಏನು ಪವನ್ ಏನು ಘಟನೆ ಬಳಿಕ ಸಾಕಷ್ಟು ಏನು ಗಂಭೀರವಾಗಿ ಗಾಯವಾಗುತ್ತೆ. ಗಾಯವಾದ ಸಂದರ್ಭದಲ್ಲಿ ಈಗಾಗಲೇ ಅವನು ಒಂದು ಖಾಸಗಿ ಹಾಸ್ಪಿಟಲ್ ದಾಖಲು ಮಾಡಿರುವಂತದ್ದು. ಈಗಾಗಲೇ ಆಸ್ಪತ್ರೆ ಮೂಲದಿಂದ ಏನು ಗಂಭೀರವಾಗಿ ಗಾಯ ಆಗಿದೆ. ಇನ್ನೂ ಒಂದು ಚೇತರಿಕೆ ಆಗೋದಕ್ಕೆ ಸುಮಾರು ಒಂದು 15 ದಿನಗಳು ಬೇಕು ಅಂತ ಹೇಳಿ ಆಸ್ಪತ್ರೆ ಮೂಲದಿಂದ ಮಾಹಿತಿ ಸಹ ಸಿಕ್ಕಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಅವನು ಸಹ ಹೇಳಿಕೆಯನ್ನು ಪಡಿತಾ ಇದ್ದಾರೆ. ಜೊತೆಗೆ ಸಿಸಿಟಿವಿ ದೃಶ್ಯಗಳಾದಷ್ಟು ಈಗಾಗಲೇ ಆರೋಪಿಗಳ ಪತ್ತೆಗೆ ಒಂದು ತಂಡ ರಚನೆ ಮಾಡಿ ಒಂದು ಬಲೆ ಬಿಡಿಸಿರುವಂತದ್ದು. ಈಗಾಗಲೇ ಸಂಬಂಧಪಟ್ಟಂತೆ ಈಗ ಅಂಗಡಿಯಲ್ಲಿ ಏನು ಆ ದುಷ್ಕರ್ಮಿಗಳು ಬಂದ ನಂತರದಲ್ಲಿ ಅವನ್ನ ಹಲ್ಲೆ ನಡೆಸೋದ್ ಜೊತೆಗೇನೆ ಅಂಗಡಿ ಇದ್ದಂತ ಫರ್ನಿಚರ್ ಆಗ್ಬೋದು, ಡೈನಿಂಗ್ ಟೇಬಲ್ ಆಗ್ಬೋದು, ಮತ್ತೆ ಅಂಗಡಿ ಇದ್ದಂತ ಏನ್ ಗ್ಲಾಸ್ ಒಂದು ಮಾರಾಟಕ್ಕಿಂತ ಗ್ಲಾಸ್ ತುಂಡುಗಳಿಂದ ಅದನ್ನು ಸಹ ಸಂಪೂರ್ಣವಾಗಿ ಧ್ವಂಸ ಮಾಡಿರುವಂತದ್ದು ಸುಕನ್ಯಾ. ಧನ್ಯವಾದ ಸುನಿಲ್. ಫರ್ನಿಚರ್ ಅಂಗಡಿಯಲ್ಲಿ ದಾಂಧಲೆ ನಡೆಸಿರುವುದನ್ನು ನಾವೀಗ ನೋಡಬಹುದು. ಬೆಂಗಳೂರಲ್ಲಿ ಆದಂತಹ ಘಟನೆ ಇದು. ಮಾರತ್ಹಳ್ಳಿಯ ಫರ್ನಿಚರ್ ಅಂಗಡಿಗೆ ನುಗ್ಗಿದಂತಹ ದುಷ್ಕರ್ಮಿಗಳು ಇದ್ದಕ್ಕಿದ್ದಂತೆ ದಾಂಧಲೆ ನಡೆಸಿರುವಂತಹ ಘಟನೆ ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ ನಡೆದಿದೆ. ಕಳೆದ ಫೆಬ್ರವರಿ 8ರ ರಾತ್ರಿ 9:30ಕ್ಕೆ ಏಕಾಏಕಿ ನುಗ್ಗಿದಂತಹ ದುಷ್ಕರ್ಮಿಗಳು ದಾಂಧಲೆ ನಡೆಸಿದ್ದಾರೆ. ಅಂಗಡಿಯ ಕೆಲಸದಾಳುಗಳ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ಇನ್ನು ಹಲ್ಲೆ ನಡೆಸಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇಬ್ಬರು ದುಷ್ಕರ್ಮಿಗಳು ಕುಡಿದ ಮತ್ತಿನಲ್ಲಿ ಈ ಕೃತ್ಯ ಎಸಗಿದ್ದಾರೆ ಅಂತ ಫರ್ನಿಚರ್ ಅಂಗಡಿ ಮಾಲೀಕರು ದೂರಿದ್ದಾರೆ. ಸುತ್ತಿಗೆ ಬಳಸಿ ಗಾಜು ಫರ್ನಿಚರ್ ಅನ್ನ ಒಡೆದು ಹಾಕಿದ್ದಾರೆ. ಘಟನೆಯಲ್ಲಿ ಪವನ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಸಂಬಂಧ ಫೆಬ್ರವರಿ 9ರಂದು HL ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಆರೋಪಿಗಳ ಬಂಧನ ಆಗಿಲ್ಲ. ಇನ್ನು ಫರ್ನಿಚರ್ ಅಂಗಡಿ ಮಾಲೀಕರು ಮಹಿಳೆ ಆಗಿರೋ ಕಾರಣಕ್ಕಾಗಿ ಸಹಜವಾಗಿ ಇದರಿಂದಾಗಿ ಆತಂಕಗೊಂಡಿದ್ದಾರೆ. ಇನ್ನು ದುಷ್ಕರ್ಮಿಗಳು ಮತ್ತೆ ಬಂದು ಇದೇ ರೀತಿ ದಾಂಧಲೆ ನಡೆಸಿದ್ರೆ ಏನ್ ಗತಿ ಅಂತ ಕೂಡ ಅವರು ಪ್ರಶ್ನಿಸ್ತಾ ಇದ್ದಾರೆ. ಪೊಲೀಸರು ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ವತಃ ಅಂಗಡಿ ಓನರ್ ಆಗಿರುವ ಸುಧಾದೇವಿ ಅವರು ಸಂಪರ್ಕದಲ್ಲಿದ್ದಾರೆ. ಸುಧಾ ಅವರೇ, ತಮ್ಮ ಫರ್ನಿಚರ್ ಅಂಗಡಿಯಲ್ಲಿ ಆಗಿರುವಂತಹ ದಾಂಧಲೆಯ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ನಾವು ಅದನ್ನು ನೋಡ್ತಾ ಇದ್ದೀವಿ. ಯಾರೋ ಬಂದು ಓರ್ವ ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಏನದು? ಅದು ಆಚೆ ಕುಡ್ಕೊಂಡು ನಿಂತ್ಕೊಂಡಿ ಅವರು, ಅದು 2 men ಇದ್ರು ಆಚೆ. ನಮ್ ಸ್ಟೋರ್ ಗಿಂತ ಪಕ್ಕದಲ್ಲಿ ನಿಂತ್ಕೊಂಡಿದ್ರು. ಈ ಹುಡುಗ ಮನೆಗೆ ಹೋಗ್ತಾ ಇರುವಾಗ ಅವ್ನಿಗೇನೋ ಕೇಳಿದ್ದಾರೆ, ಅವರು ಕನ್ನಡದಲ್ಲಿ ಕೇಳಿದ್ದಾರೆ. ಇವನ್ಗೆ ಹಿಂದಿ ಮಾತ್ರ ಬರೋದು, ಕನ್ನಡ ಅರ್ಥ ಆಗಲ್ಲ ಇವನ್ಗೆ. ಆ ಟೈಮಲ್ಲಿ ಅರ್ಥ ಆಗದಿರೋ ಇದ್ರಲ್ಲಿ ಇವನೇನ್ ಮಾಡಿದಾನೆ, ಸರಿ ಅಂತ ಇವನು ಅಲ್ಲಿಂದ ಹಂಗೆ ಹೋಗ್ತಾ ಇದ್ದ. ಯಾಕಂದ್ರೆ ಇವ್ರು ಕುಡಿತಾ ಇದ್ರು. ಹಂಗ ಹೋಗ್ತಾ ಇರುವಾಗ ಇವ್ರಿಗೇನು ಕೋಪ ಬಂದಿದೆ, ಹೊಡಿಯೋದು ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ನನ್ ಮಾತು ಹೇಳೋದು ನೀನ್ ಕೇಳಿಲ್ಲ ಅಥವಾ ಏನೋ ಒಂದ್ ಅನ್ಕೊಂಡಿರ್ತಾರೆ, ಹಂಗ್ ಹೊಡೆದಿದ್ದಾರೆ ಅವ್ರು ಬಂದ್ಬಿಟ್ಟು. ಅವ್ನಿಗೂ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ದಿರಾ ಹುಡುಗ ಬಂದ್ಬಿಟ್ಟು ಶೋರೂಮ್ ಒಳಗಡೆ ಬಂದಿದ್ದಾನೆ. ಈ ತರ ಅವನು ನಮ್ಮ ಶಾಪ್ ಅಲ್ಲಿ 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ. ಈಗ ಅದ್ರಲ್ಲಿ ನಾವು ನೋಡ್ತಾ ಇದೀವಿ, ಇಬ್ರು ಬಂದು ಈ ರೀತಿ ಹೊಡಿತಾ ಇರೋದು. ಅವರು ನಿಮ್ಮ ಅಂಗಡಿಲೇ ಏನಾದ್ರು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ರ ಅಥವಾ ದಾರಿಲಿ ಹೋಗೋರಾಗಿದ್ರ? ಇಲ್ಲ, ಅವ್ರು ದಾರಿಯವ್ರು ಹೋಗೋರಾಗಿರ್ಬೇಕು. ಆದ್ರೆ ನಮ್ಮ ಅಂಗಡಿಲಿ ಯಾವತ್ತೂ ಅವ್ರು ಪರ್ಚೇಸ್ ಮಾಡಿಲ್ಲ ಏನು. ಅವ್ರು ನಮ್ಮ ಶಾಪ್ ಪಕ್ಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇತ್ತು, ಅದ್ರ ಮುಂದೆ ನಿಂತ್ಕೊಂಡ್ರು. ಅವರು ಡ್ರಿಂಕ್ಸ್ ಮಾಡಿ ಹೋಗಿದ್ರು. ಈಗ ನಾವಲ್ಲಿ ನೋಡ್ತಾ ಇದೀವಿ ದೃಶ್ಯದಲ್ಲಿ ಒಟ್ಟು 9 ಜನ ಹತ್ರ ಇದಾರೆ ಅಲ್ಲಿ ಸುತ್ತಮುತ್ತ. ಹೊಡಿಯೋಕ್ ಬಂದಿರೋರು ಇಬ್ರು. ಎಲ್ಲರೂ ಒಗ್ಗಟ್ಟಾಗಿ ಸೇರಿದ್ರೆ ಅವ್ರನ್ನ ಫೇಸ್ ಮಾಡ್ಬೋದಿತ್ತು ಅಂತ ಅನ್ಸತ್ತಲ್ವಾ? ಇಲ್ಲ, ನನ್ನ ಇನ್ಸ್ಟ್ರಕ್ಷನ್ಸ್ ಇದು ನಮ್ಮ ಅಂಗಡಿಯಲ್ಲಿ ಆತರ ಇದೆ. ಯಾವ್ದೇ ಸಿಚುವೇಶನ್ ಆಗ್ಲಿ ನೀವು ಯಾರನ್ನು ಹೊಡಿಯಕ್ ಹೋಗ್ಬೇಡಿ, ಯಾರನ್ನು ಬೈಯಕ್ ಹೋಗ್ಬೇಡಿ, ಕೆಟ್ಟ ಮಾತು ಬೈಬೇಡಿ ಅನ್ನೋ ಇನ್ಸ್ಟ್ರಕ್ಷನ್ಸ್ ನಮ್ಮ ಅಂಗಡಿಯಲ್ಲಿ ಇರುತ್ತೆ. ಒಂದ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು ಅಂತ. ಅದು ನಿಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಇರೋ ಜನ ಹೊಡಿಬೋದಾಗಿತ್ತು, ಆದ್ರೆ ನಾನು ಹೇಳಿದ್ದಕ್ಕೆ ಹಂಗೆ ಕರೆಕ್ಟ್ ಆಗಿ ಅವ್ರು ಮಾಡ್ತಾರೆ.
ಅಲ್ಲ ಯಾವಾಗ್ಲೂ ಆ ಯಾಕಂದ್ರೆ ಥರನೇ. ಆತನ ಮೇಲೆ ಅಷ್ಟೊಂದು ಹಲ್ಲೆ ನಡೆಸ್ತಾ ಇದ್ದಾಗ ಎಲ್ಲರೂ ಸೇರಿ ಅವ್ರನ್ನ ತಡಿಬೋದಿತ್ತೇನೋ ಅಂತ ಅಷ್ಟೇ. ಟ್ರೈ ಮಾಡ್ತಾ ಇದ್ದಾರೆ ಮೇಡಮ್. ಅವ್ರು ನೋಡಿ ಅದು ಎಷ್ಟು ಅಗ್ರೆಸಿವ್ ಆಗಿದ್ದಾರೆ. ಅವ್ರನ್ನ ಸ್ಟಾಪ್ ಮಾಡ್ಬೇಕು ಅಂದ್ರೆ ಇವ್ರು ಕೂಡ ಹೊಡಿಲೇಬೇಕು, ಇಲ್ಲಾಂದ್ರೆ ಬೇರೆ ಅವ್ರನ್ನ ಸ್ಟಾಪ್ ಮಾಡಕ್ ಆಗಲ್ಲ. ಡ್ರಿಂಕ್ಸ್ ಮಾಡಿದ್ರು ಅನ್ಸುತ್ತೆ ಅವರು. ತುಂಬಾ ಡ್ರಿಂಕ್ಸ್ ಮಾಡಿದ್ರು ಅವರು. ಓಕೆ, ಯಾರೋ ದಾರಿಲಿ ಹೋಗ್ತಾ ಇದ್ರು, ಏನೋ ಕೇಳಿದ್ರು, ಇವ್ರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಅಂಗಡಿ ಒಳಗಡೆ ಬಂದು ಈ ತರ ಗಲಾಟೆ ಮಾಡಿದ್ದಾರೆ. ಹೌದು. ಓಕೆ, ಅಥವಾ ದ್ವೇಷ ಏನೋ ಆತರ ಏನಿಲ್ಲ ಅಲ್ಲ? ದ್ವೇಷ ಅಂತ ಯಾವ್ದು ಇಲ್ಲ. ಅವ್ರು ಬೇರೆ ಅವ್ರಿಗೆ ಇದು ಏನೋ ಕೇಳಿದ್ದಾರೆ, ಇವನು ಆತರ ಮಾಡ್ಲಿಲ್ವೇನೋ, ಹಂಗೆ ಅವನ್ನ ಹೊಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ಅದೆಲ್ಲ ಮಾಡಿದ್ದು ಅಂಗಡಿ ಒಳಗಡೆ ಬಂದು ಇಷ್ಟೆಲ್ಲ ಮಾಡಿದ್ದಾರೆ. ಅವ್ರಿಗೆ ಹ್ಯೂಮ್ಯಾನಿಟಿ ಸ್ವಲ್ಪ ಇಲ್ವಾ, ಯಾವ ತರ ಹೊಡಿಬೇಕು ಅಂತ. ಅಕಸ್ಮಾತ್ ಏನಾದ್ರು ಆಯ್ತು ಅಂದ್ರೆ ಕಂಪ್ಲೇಂಟ್ ಹಾಕೋದು, ಕಂಪನಿಗೆ ಏನಾದ್ರು ಹೇಳೋದು ಯಾವ್ದು ಅನ್ಸ್ಲಿಲ್ಲ ಅವ್ರಿಗೆ. ನಮ್ ಕಡೆಯಿಂದ ಜನ ರಿಕ್ವೆಸ್ಟ್ ಮಾಡ್ತಾ ಇದಾರೆ, ಇರಿ ಸರ್ ಏನಾದ್ರು ಹೇಳಿ ಸರ್, ಮಾತಾಡಿ ಸರ್. ಆ ಗ್ರೂಪ್ ಅಲ್ಲಿ ಒಂದು ನಮ್ ಸೇಲ್ಸ್ ಮೆನ್ ಇದ್ದಾರೆ, ವಿಶಾಲ್ ಅಂತ ಅವ್ರ ಹೆಸರು. ಅವರು ತುಂಬಾ ರಿಕ್ವೆಸ್ಟ್ ಮಾಡಿದ್ದಾರೆ, ಸರ್ ದಯವಿಟ್ಟು ಮಾತಾಡಿ ಏನಾಯ್ತು ಅಂತ. ಆದ್ರೆ ಅವರು ಒಂದು ಕೇಳ್ತಾ ಇಲ್ಲ. ಒಂದು ಕೇಳ್ತಾ ಇಲ್ಲ, ಒಂದು ಹೇಳ್ತಾ ಇಲ್ಲ, ಬರೀ ಹೊಡಿತಾ ಇದಾರೆ. ಆದ್ಮೇಲೆ ಯಾರಾದ್ರು ಕೇಳಿದ್ರೆ ಇವನು ಅಂತ ಏನೋ ಮಾತಲ್ಲಿ ಬೈತಾರೆ, ಕನ್ನಡ ಗಲೀಜ್ ಮಾತಲ್ಲಿ ಬೈತಾ ಇದ್ದಾರೆ. ಅಂದ್ರೆ ಅವ್ರು ಏನೋ ಮಾತಾಡಿದ್ರು, ಏನೋ ಹೇಳ್ತಾ ಇರ್ತಾರೆ, ಅದೇನೋ ಅರ್ಥ ಆಗಿಲ್ವಾ ಯಾರಿಗೂ? ಇಲ್ಲ, ಅರ್ಥ ಆಗಿದೆ. ಅವ್ರು ಬರೀ ಬೈತಾ ಇರೋದು. ಆಚೆ ಇವ್ ನಮ್ನ ತಳ್ತಾನ ಹೊಡಿತಾನ ಅಂತ ಹೇಳ್ತಾ ಇದಾರೆ. ಬೇರೆ ಇವರೇ ಹೊಡೆದಿದ್ದಾರೆ ಅವನ್ನ. ಅವ್ರು ಬೇರೆ ಏನೋ ಕೇಳಿದ್ದಾರೆ, ಅವ್ನ್ ಮಾಡ್ಲಿಲ್ಲ, ಆತರ ಆಗಿದೆ. ಅದ್ ಕೇಳಿರೋದು ನೀರ್ ಕೇಳಿದಾರೋ ಅಥವಾ ಕಾಸ್ ಕೇಳಿದಾರೋ ಏನ್ ಕೇಳಿದಾರೋ ನಮ್ಗೆ ಅದು ಅರ್ಥ ಆಗಿಲ್ಲ. ಯಾಕಂದ್ರೆ ಹುಡುಗನ್ಗೆ ಕನ್ನಡ ಒಂಚೂರು ಅರ್ಥ ಆಗಲ್ಲ. ಓಕೆ ಓಕೆ ಓಕೆ. ಅಲ್ಲಿ ಇದ್ದವ್ರಿಗೆ ಯಾರಿಗೂ ಕನ್ನಡ ಬರಲ್ವಾ? ಉಳಿದಿರೋರಿಗೆ, ಒಳಗಡೆ ಇರೋರಿಗೆ ಇದು ನಮ್ ಸೇಲ್ಸ್ ಮೆನ್ಗೆ ಕನ್ನಡ ಬರುತ್ತೆ. ಇದು ಈಗ ಒಬ್ರನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ರೆ ನಾವು ನೋಡಿದ್ವಲ್ಲ, ಅವ್ರ ಸ್ಥಿತಿ ಹೇಗಿದೆ ಈಗ? ಕಂಡೀಷನ್ ಹೇಗಿದೆ ಅವ್ರ ಕಂಡೀಷನ್? ಅವ್ರಿಗೆ ತುಂಬಾ ಏಟ್ ಬಿದ್ದಿದೆ ಮೇಡಮ್. ಕಂಡೀಷನ್ ಇದ್ದು ಅವ್ರಿಗೆ ತಲೆ ಮೇಲೆ ಏಟ್ ಆಗಿದೆ, ಅವ್ರಿಗೆ ಮೈ ಕಾಲೆಲ್ಲ ತುಂಬಾ ಏಟ್ ಆಗಿದೆ. ಆದ್ರೆ ಬ್ಲೀಡಿಂಗ್ ಅನ್ನೋ ತರ ಯಾವ್ದು ಆಗಿಲ್ಲ. ಓಕೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರ ತಾವು? ಹೌದು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು. ಅದು ರಾತ್ರಿನೇ ಫೋನ್ ಮಾಡಿದ್ವಿ ನಾವು ಪೊಲೀಸ್ ಸ್ಟೇಷನ್ಗೆ. 100 ಡಯಲ್ ಮಾಡಿದ್ವಿ. ಅವಾಗ ಅವ್ರು ಒಂದ್ ನಂಬರ್ ಕೊಟ್ರು, ಅದಕ್ಕೆ ಫೋನ್ ಮಾಡಿದ್ರೆ HL ಪೊಲೀಸ್ ಸ್ಟೇಷನ್ಗೆ ಹೋಯ್ತು. ಅವ್ರು ಇಲ್ಲ ಮಾರತ್ಹಳ್ಳಿಗೆ ಕಾಂಟ್ಯಾಕ್ಟ್ ಮಾಡಿ ಬೇರೆ ನಂಬರ್ ಕೊಟ್ರು. ಅಲ್ಲಿ ಫೋನ್ ಮಾಡಿದಾಗ ನೀವ್ ಇಲ್ಲೇ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ಬೇಕಾಗಿರುತ್ತೆ ಅಂತ ಹೇಳಿದ್ರು. ಅವರು ಆ ಸ್ಪಾಟ್ಗೂ ಬರಕ್ಕೆ ಡಿನೇ ಮಾಡಿದ್ರು ಆ ಟೈಮಲ್ಲಿ. ಓಕೆ, ಸೊ ನೀವು ಹೋದ್ರ ಅಲ್ಲಿ ಕಂಪ್ಲೇಂಟ್ ಕೊಟ್ರಾ? ಇಲ್ಲ, ರಾತ್ರಿ ನಾನು ನಮ್ಮ ಮನೇಲಿ ಇದ್ದೆ. ನನ್ಗೆ 6 ಮಂತ್ಸ್ ಮಗು ಇದೆ ಒಂದು. ನಾನು ಒಬ್ಳೇ ಇರೋದು ಮನೇಲಿ. ಅದಕ್ಕೆ ನಾನು ಹೇಳಿದೆ ಸರಿ ನಾಳೆ ಬೆಳಿಗ್ಗೆ ಹೋಗಿ ಮಾಡೋಣ, ಹೇಗೂ ಫುಟೇಜ್ ಇದೆಲ್ಲ, ನಾಳೆ ಬೆಳಿಗ್ಗೆ ಹೋಗಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಓಕೆ ಓಕೆ ಓಕೆ. ಅಂದ್ರೆ 9th ಫೆಬ್ರವರಿಗೆ ನಾನು ಕಂಪ್ಲೇಂಟ್ ಮಾಡಿದೆ. ಹೌದಾ? ಓಕೆ, ಥ್ಯಾಂಕ್ ಯು ಸುಧಾ ಅವರೇ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ಇದು ಅಂಗಡಿ ಮಾಲೀಕರಾದಂತಹ ಸುಧಾ ಅವರ ಒಂದು ವರ್ಷನ್. ಏನಂದ್ರೆ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದಿಲ್ಲ ಅನ್ನೋದು ಅವರ ಒಂದು ವಾದ. ಅದ್ರ ಜೊತೆಗೆ ಏಕಾಏಕಿ ದಾರಿಲಿ ಹೋಗ್ತಾ ಇದ್ದಂತಹ ಇಬ್ರು ಸಿಕ್ಕಾಪಟ್ಟೆ ಕುಡಿದಿರೋರು ಈ ರೀತಿ ಅಂಗಡಿ ಒಳಗಡೆ ಆಗಮಿಸಿ ನಮ್ಮ ಸಿಬ್ಬಂದಿ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ ಅಂತ. ನಾವೀಗ ನೋಡಬಹುದು, ಒಂದು ಕಡೆ ಅಂಗಡಿಯ ಒಳಗಡೆ ಬಂದು ಪೀಠೋಪಕರಣ ಶಾಪ್ನ ಒಳಗಡೆ ಬಂದು ಯಾವ ರೀತಿ ಇಬ್ರು ಮನಬಂದಂತೆ ಥಳಿಸ್ತಾ ಇದ್ದಾರೆ ಸಿಬ್ಬಂದಿಗೆ ಅಂತ. ಇದರಿಂದಾಗಿ ಆ ಸಿಬ್ಬಂದಿ ಕೂಡ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನೊಂದು ಕಡೆ ಅಂಗಡಿಯ ಕಿಟಕಿ, ಗಾಜುಗಳು ಹಾಗೆ ಪೀಠೋಪಕರಣ ಎಲ್ಲವನ್ನೂ ಕೂಡ ಆ ಇಬ್ರು ವ್ಯಕ್ತಿಗಳು ಧ್ವಂಸಗೊಳಿಸಿರುವಂತಹ ದೃಶ್ಯ, ಗಾಜುಗಳೆಲ್ಲ ಪುಡಿ ಪುಡಿ ಆಗಿರುವಂತಹ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ.